ಗುರಿಯಾಗಿಸಿ ಶಾಲೆಗಳ ಮೇಲೆ ಬಾಂಬ್ ದಾಳಿ ನಡೀತಾ ಇದೆ. ಇರಾನ್ನ ಕೊವೆಮ್ ನಗರದಲ್ಲಿನ ಸ್ಕೂಲ್ ಮೇಲೆ ಇದೀಗ ಅಟ್ಯಾಕ್ ಮಾಡ್ತಾ ಇರುವಂತದ್ದು. ಇರಾನ್ನ ಕೊಮೆನ್ ನಗರದಲ್ಲಿರುವಂತಹ ಸ್ಕೂಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಮರ್ಕಜಿ ಪ್ರಾಂತ್ಯದ ಮೇಲೆ ಜಂಟಿ ದಾಳಿಗೆ 5 ಬಲಿಯಾಗಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳಿಂದ ಪ್ರತ್ಯೇಕ ದಾಳಿ ನಡೀತಾ ಇದೆ. ಮಹಲ್ಲತ್ ನಗರದ ವಸತಿ ಕಟ್ಟಡಗಳ ಮೇಲೆ ಡ್ರೋನ್ ದಾಳಿ. ತೈಲ ಘಟಕ ಬೆನ್ನಲ್ಲೇ ಚಬಹಾರ್ ಬಂದರ್ ಮೇಲೆ ದಾಳಿ ನಡೀತಾ ಇದೆ. ಇರಾನ್ನ ವ್ಯಾಪಾರ ಕೇಂದ್ರ ಚಬಹಾರ್ ಬಂದರ್ ಮಿಲಿಟರಿ ಸೌಲಭ್ಯಗಳ ಗುರಿಯಾಗಿಸಿ ಅಮೆರಿಕ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು. ಇತ್ತ ಲೆಬನಾನ್ ಮೇಲೆ ಮುಗಿಬಿದ್ದ ಇಸ್ರೇಲ್ ಸೇನೆ. ಲೆಬನಾನ್ನ ಕಿಯಾಮ್ ನಗರದ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ ವಾಯು ದಾಳಿ ನಡೆಸ್ತಾ ಇರುವಂತಹ ಇಸ್ರೇಲ್. ಮಕ್ಕಳ ಗುರಿಯಾಗಿಸಿ ಶಾಲೆಗಳ ಮೇಲೆ ಬಾಂಬ್ ದಾಳಿ ನಡೀತಾ ಇದೆ. ಇರಾನ್ನ ಕೊಮೆನ್ ನಗರದಲ್ಲಿನ ಸ್ಕೂಲ್ ಮೇಲೆ ದಾಳಿ, ಮತ್ತೆ ಮಕ್ಕಳನ್ನ ಗುರಿಯಾಗಿಸಿ ದಾಳಿಗೆ ಇಳಿದಂತಹ ಇಸ್ರೇಲ್. ಮರ್ಕಜಿ ಪ್ರಾಂತ್ಯದ ಮೇಲೆ ಜಂಟಿ ದಾಳಿಗೆ 5 ಬಲಿಯಾಗಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳಿಂದ ಪ್ರತ್ಯೇಕ ದಾಳಿ ನಡೀತಾ ಇದೆ. ಮಹಲ್ಲತ್ ನಗರದ ವಸತಿ ಕಟ್ಟಡದ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ. ತೈಲ ಘಟಕ ಬೆನ್ನಲ್ಲೇ ಚಬಹಾರ್ ಬಂದರ್ ಮೇಲೆ ದಾಳಿ ನಡೀತಾ ಇದೆ. ಇರಾನ್ನ ವ್ಯಾಪಾರ ಕೇಂದ್ರ ಚಬಹಾರ್ ಬಂದರ್ ಮಿಲಿಟರಿ ಸೌಲಭ್ಯಗಳ ಗುರಿಯಾಗಿಸಿ ಅಮೆರಿಕ ಅಟ್ಯಾಕ್ ಮಾಡ್ತಾ ಇರುವಂತದ್ದು. ಇತ್ತ ಲೆಬನಾನ್ ಮೇಲೆ ಮುಗಿಬಿದ್ದಿದೆ ಇಸ್ರೇಲ್ ಸೇನೆ. ಲೆಬನಾನ್ನ ಕಿಯಾಮ್ ನಗರದ ಮೇಲೆ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಾಯು ದಾಳಿ ನಡೆಸ್ತಾ ಇರುವಂತಹ ಇಸ್ರೇಲ್. ನೋಡಿ, ಇಸ್ರೇಲ್ ಮೊದಲ ಬಾರಿ ಇರಾನ್ನ ಒಂದು ಶಾಲೆಯ ಮೇಲೆ ದಾಳಿಯನ್ನ ನಡೆಸುತ್ತೆ. ಆ ದಾಳಿಯಲ್ಲಿ 168 ಮಕ್ಕಳು ಬಲಿಯಾಗ್ತಾರೆ. 160+ ಮಕ್ಕಳು ಆ ದಾಳಿಗೆ ಬಲಿಯಾಗ್ತಾರೆ. ಅವನ್ನ ಸಾಮೂಹಿಕವಾಗಿ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ ಇರಾನ್ನಲ್ಲಿ. ಸೊ ಇಲ್ಲಿ ಇದಕ್ಕೆ ಇಸ್ರೇಲ್ ಕೊಡ್ತಾ ಇರುವಂತಹ ಉತ್ತರ ಏನು ಅಂತ ಅಂದ್ರೆ, ಯಾಕೆ ಮಕ್ಕಳನ್ನ ಅಲ್ಲಿ ಮಕ್ಕಳ ಮೇಲೆ, ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದೀರಾ ಅಲ್ವಾ, ಯಾಕೆ ಅನ್ನುವಂಥ ಪ್ರಶ್ನೆಗೆ ಇಸ್ರೇಲ್ ಕೊಡುವಂತಹ ಉತ್ತರ, ಭಾವನಾತ್ಮಕವಾಗಿ ಮಕ್ಕಳ ಮೇಲೆ ದಾಳಿ ಮಾಡೋದಿಲ್ಲ ಅನ್ನುವಂಥ ಕಾರಣದಿಂದಾಗಿ ಸ್ಕೂಲ್ನಲ್ಲಿರುವಂತಹ ಭೂಮಿಯ ಒಳಗಡೆ ಇರಾನ್ ಶಸ್ತ್ರಾಸ್ತ್ರಗಳನ್ನ ಬಚ್ಚಿ ಇಡ್ತಾ ಇದೆ. ಹಾಗಾಗಿ ಸ್ಕೂಲ್ಗಳ ಮೇಲೆ ನಾವು ದಾಳಿಯನ್ನ ನಡೆಸ್ತಾ ಇದ್ದೀವಿ ಅಂತ ಇರಾನ್ ಇದಕ್ಕೆ ಇಸ್ರೇಲ್ ಇದಕ್ಕೆ ಉತ್ತರವನ್ನ ಕೊಡುತ್ತೆ. ಭಾವನಾತ್ಮಕವಾಗಿ ಶಾಲೆಗಳ ಮೇಲೆ, ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋದನ್ನೇ ಅಲ್ಲಿ ಪ್ಲಸ್ ಆಗಿ ಬಳಸ್ಕೊಂಡು ಇರಾನ್ ತನ್ನ ಶಸ್ತ್ರಾಸ್ತ್ರಗಳನ್ನ ಶಾಲಾ ಕಾಲೇಜಿನ ಭೂಮಿಯ ಆವರಣದ ಒಳಗಡೆ ಬಚ್ಚಿ ಇಡುತ್ತೆ ಅನ್ನುವಂಥ ಇನ್ಫಾರ್ಮೇಶನ್ ಹೇಳ್ತಾ ಇರುವಂತದ್ದು ಇಸ್ರೇಲ್. ಹಾಗಾದ್ರೆ ಇಸ್ರೇಲ್ನ ಮೊಸಾದ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಕಾ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕಿದೆಯಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ ಮೂಡ್ತಾ ಇದೆ. ಹಾಗಾಗಿ ಮಕ್ಕಳ ಒಂದು ಶಾಲೆಗಳ ಮೇಲೆ ದಾಳಿಯನ್ನು ನಡೆಸ್ತೀವಿ ಅಂತ ಇಸ್ರೇಲ್ ಹೇಳುತ್ತೆ. ಬಟ್ ಇಲ್ಲಿ ನೋಡಿ, ಇಬ್ಬರ ಒಂದು ಜಗಳದಲ್ಲಿ 3ನೇಯ ವ್ಯಕ್ತಿಯಲ್ಲಿ ಕಷ್ಟವನ್ನ ಅನುಭವಿಸೋದು ಆ ಚಿಕ್ಕ ಪುಟ್ಟ ಮಕ್ಕಳು. ಇನ್ನೂ ಪ್ರಪಂಚದ ಬಗ್ಗೆ ಅಷ್ಟಾಗಿ ಅರಿವಿರೋದಿಲ್ಲ ಅಂತ ಮಕ್ಕಳು ಕೂಡ ಸಾವನ್ನಪ್ತಾ ಇದ್ದಾವೆ. ಸೊ ಹೀಗಾಗಿ ಮತ್ತು ಅದ್ರ ಜೊತೆಗೆ ಇರಾನ್ನಲ್ಲಿರುವಂಥ ಏನು ಮಾರ್ಕೆಟಿಂಗ್ ಬಂದರ್ ಏನಿದೆ, ಚಬಹಾರ್ ಬಂದರ್ ಮೇಲೆ ಅಲ್ಲಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಇರಾನ್ಗೆ ಆರ್ಥಿಕವಾಗಿ ಬಲ ಕೊಡುವಂಥ ನಗರಗಳ ಪ್ರದೇಶಗಳು ಯಾವ್ಯಾವ ಇದಾವಲ್ವಾ, ಅವುಗಳ ಮೇಲೆ ದಾಳಿಗೆ ಮುಂದಾಗಿದ್ದ ಇದೀಗ ಇಸ್ರೇಲ್ ಸಹಿತ ಒಂದು ಕಡೆ ಲೆಬನಾನ್ ಮೇಲೂ ಸಹಿತ ಸತತವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಅಲ್ಲಿ ಒಂದು ಕಡೆ ಅಮೆರಿಕ ಈಗ ಪ್ರತಿ ದಾಳಿಯನ್ನು ನಡೆಸ್ತಾ ಇದ್ರೆ, ಇತ್ತ ಇರಾನ್ ಅಮೆರಿಕಾದ ನಗರಗಳ ಮೇಲೆ ದಾಳಿಗೆ ಮುಂದಾಗಿದ್ರೆ ಅಮೆರಿಕ ಸಹಿತ ದಾಳಿಗೆ ಇಲ್ಲಿ ಮುಂದಾಗಿದೆ. ಇನ್ನು ಅದ್ರ ಜೊತೆಗೆ ಇಸ್ರೇಲ್ ಲೆಬನಾನ್ ಅನ್ನ ಗುರಿಯಾಗಿಸಿ ಸತತವಾಗಿ ಅಲ್ಲಿ ಕ್ಷಿಪಣಿಗಳನ್ನ ಹಾರಿಸ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಇರಾನ್ನಲ್ಲಿರುವಂತಹ ಶಾಲೆಗಳ ಮೇಲೆ, ಚಿಕ್ಕ ಪುಟ್ಟ ಮಕ್ಕಳ ಶಾಲೆಗಳ ಮೇಲೆ ಅಲ್ಲಿ ಗುರಿಯಾಗಿಸಿ ಹೊಡ್ತಾ ಇರುವಂತದ್ದು. ಇನ್ನು ತೈಲ ಘಟಕ ಬೆನ್ನಲ್ಲೇ ಇದೀಗ ಚಬಹಾರ್ ಬಂದರ್ ನೋಡಿ, ತುಂಬಾ ವ್ಯಾಪಾರಕ್ಕೆ ತುಂಬಾ ಬಲಿಷ್ಠವಾದಂಥದ್ದು ಅದು ಇರಾನ್ಗೆ. ಅದ್ರ ಮೇಲೂ ಕೂಡ ದಾಳಿಯನ್ನ ನಡೆಸ್ತಾ ಇದೆ ಇದೀಗ.